ಹಾಯ್ ವಿದ್ಯಾರ್ಥಿಗಳು, ನಿಮಗೆಲ್ಲ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ಅಭ್ಯಾಸ 5.3. ಅದರಲ್ಲಿನ ಮುಖ್ಯ ಪ್ರಶ್ನೆ 3. ವಿದ್ಯಾರ್ಥಿಗೆ ಮುಖ್ಯ ಪ್ರಶ್ನೆ 3ರಲ್ಲಿ ಮತ್ತೆ 10 ಉಪ ಪ್ರಶ್ನೆಗಳಿದ್ದಾವೆ. ಆ ಎಲ್ಲಾ ಪ್ರಶ್ನೆಗಳನ್ನು ಕೂಡ ಏನಪ್ಪಾ ಅಂದ್ರೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ. ವಿದ್ಯಾರ್ಥಿಗಳು, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಮತ್ತು ಇದು ಈ ಅಧ್ಯಾಯದ ಇನ್ನೂ 5.2 ಮತ್ತು 5.3ರ ಪ್ರಶ್ನೆಗಳನ್ನು ಕೂಡ ಹಿಂದಿನ ವಿಡಿಯೋದಲ್ಲಿ ಬಿಡಿಸಿದ್ದೀನಿ. ಅವುಗಳನ್ನು ಕೂಡ ನೋಡಿ ವಿದ್ಯಾರ್ಥಿಗಳೇ, ಈಗ ನಾವು ಬಿಡಿಸೋಣ ಮುಖ್ಯ ಪ್ರಶ್ನೆ 3. ಅದರಲ್ಲಿನ ಮೊದಲನೇ ಪ್ರಶ್ನೆ ಹೀಗಿದೆ: A5D3 AN ಕೊಟ್ಟಾನ 50, N ಮತ್ತು SN ಕಂಡುಹಿಡಿಯತಾನ. ವಿದ್ಯಾರ್ಥಿಗಳೇ, ಮುಖ್ಯ ಪ್ರಶ್ನೆ 3 ಏನಿದೆಯಲ್ಲ ನಿಮ್ಗೆ ಬಹಳಷ್ಟು ಇಂಪಾರ್ಟೆಂಟ್. ಈ ಮುಖ್ಯ ಪ್ರಶ್ನೆ 3ರಲ್ಲಿ ಎಲ್ಲಾ ಪ್ರಶ್ನೆಗಳನ್ನು ನೀವು ಬಿಡಿಸಿದ್ದೆ. ಅದರ 10 ಪ್ರಶ್ನೆಗಳನ್ನ ಈ ಅಧ್ಯಾಯದಲ್ಲಿ ಬೇಸಿಕ್ ಎಲ್ಲ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ತೈತಪ್ಪ. ಇಲ್ಲಿ ನಾವು AN ಯೂಸ್ ಮಾಡ್ತೀವಿ, SN ಯೂಸ್ ಮಾಡ್ತೀವಿ. A ಕಂಡುಹಿಡ್ತೀವಿ, N ಕಂಡುಹಿಡ್ತೀವಿ, SN ಕಂಡುಹಿಡ್ತೀವಿ, AN ಕೂಡ ಇಲ್ಲಿ ಕೆಲವೊಂದು ಪ್ರಶ್ನೆಯಲ್ಲಿ ಕಂಡುಹಿಡ್ತೀವಿ. ಹಾಗಾಗಿ ಇದು ಏನಪ್ಪಾ ಅಂದ್ರೆ ಬಹಳಷ್ಟು ಒಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿ ಏನ್ ಕೇಳ ನಮಗೆ ಇವಾಗ N ಕಂಡುಹಿಡಿರಿ ಅಂತ ಹೇಳ. ನಮ್ಗೆ ಏನ್ ಕೊಡನಪ್ಪ? A ಕೊಟ್ಟನ, D ಕೊಟ್ಟನ, AN ಕೊಟ್ಟನ. ಹಾಗಾದ್ರೆ ಈ ನಾಲ್ಕಕ್ಕೂ ಸಂಬಂಧಪಟ್ಟಾಗ ಒಂದೇನಪ್ಪ ಅಂದ್ರೆ ನಮ್ಗ ಫಾರ್ಮುಲಾ ಐತಿ, AN ಫಾರ್ಮುಲಾ. ಹಾಗಾದ್ರೆ AN ಬೆಲೆ AN ಫಾರ್ಮುಲಾ ಬರ್ದ್ಬಿಡ್ರಿ. AN ಫಾರ್ಮುಲಾ ಸಮಾಂತರ ಶ್ರೇಣಿ nನೇ ಪದ ಕಂಡುಹಿಡಿ ಸೂತ್ರ AN = A + n-1 ಗುಂಡ್ಲೆ D. ಇಲ್ಲಿ ಬೆಲೆ ಹಾಕ್ಬಿಡ್ರಿ. ಎಲ್ಲಾ ಬೀಜಾಕ್ಷ ಯಾವ ಕೊಡನ AN ಬೆಲೆ ಐತಿ 50, A ಬೆಲೆ ಐತಿ 5 ಪ್ಲಸ್ N ಗೊತ್ತಿಲ್ಲ, n-1 ಹಂಗೆ ಬರ್ರಿ. D ಬೆಲೆ ನಮ್ಗ ಗೊತ್ತೈತಿ. ಇವಾಗ ನಾವೆಲ್ಲಾ ಸಂಖ್ಯೆಗಳನ್ನು ಒಂದ್ ಕಡೆ ತಗೊಂಡಾಗ N ಒಂದ್ ಉಳಿದಿದೆ, ಅದು ನಮ್ಗೆ ಏನನ್ನ ಬೆಲೆ ಸಿಕ್ಬಿಡ್ತೈತಿ. ಈ +50 ಎಡಕ್ಕೆ ತಂದ್ಬಿಡ್ರಿ, ಏನಾಗ್ಬಿಡ್ತಿದ್ವು? -5 ಆಗ್ಬಿಡ್ತು. ಈ +5 ನಾವು ಎಡಕ್ಕೆ ತಂದಾಗ -5 ಆಯ್ತು. ಇನ್ನ ಇಲ್ಲಿ ಉಳಿದೇನೋ n-1 ಗುಂಡ್ಲೆ 3. 50ರಾಗ 5 ಕೇಳಿದ್ರ 45. ಈ ಗುಂಡ್ಲೆ 3 ಅದ ಈ ಕಡೆ ತಂದ್ಬಿಡ್ರೆ ಬಾಗ್ಲೆ 3 ಆಯ್ತು. ಹಾಗಾದ್ರೆ ಈ ಬ್ರಾಕೆಟ್ ಮಾತ್ರ ಉಳಿತಿಲಿ n-1. 3 ಒಂದ್ಲೆ 3, 3 ಒಂದ್ಲೆ 4ರಾಗ 3 ಆದ್ರೆ 1 ಉಳಿತು. ಇಲ್ಲಿ 1 ಅಂದ್ರೆ 3 ಏನಪ್ಪಾ 15 ಆಯ್ತದ. 3 5ಲೆ 15 ಉಳಿತಿಲ್ಲಿ. ಇವಾಗ ಬರೀರಿ ಈ -1 ಎಡಕ್ಕೆ ತಗೊಂಡ್ಬಿಡ್ರಿ, +1 ಆಯ್ತು. ಇಲ್ಲಿ n ಉಳಿತು. ದೇರ್ಫೋರ್ n ನ ಬೆಲೆ ಬಂದ್ಬಿಡ್ತು 15 + 1 16. ಇದನ್ನ ನಾವು ಕಂಡುಹಿಡಿದೀವಿ. ಇವಾಗ ಇದರಲ್ಲಿ ಒಂದೇ ಅಲ್ಲ, ಇನ್ನೊಂದು ಪ್ರಶ್ನೆ ಕೂಡ ಐತಿ. ಮೊತ್ತ ಕಂಡುಹಿಡಬೇಕು SN. ವಿದ್ಯಾರ್ಥಿಗಳು, ಇಲ್ಲಿ ಮೊತ್ತ ಕಂಡುಹಿಡಿಯಕ್ಕೆ ನಮ್ಗ 3 ಸೂತ್ರ ಅದಾವು. ಇಲ್ಲಿ ನೋಡಿ ಏನ್ ಕೊಟ್ಟಂತ ದತ್ತಾಂಶಗಳು ನೋಡ್ಕೊಂಡು ನೀವು ಕಂಡುಹಿಡೀರಿ. ಇಲ್ಲಿ ಮೊದಲ ಪದ ಐತಿ ಮತ್ತೆ ಕೊನೆಯ ಪದ, ಇವು ಎರಡು ಇದ್ದಾಗ ಒಂದು ಸೂತ್ರ ಐತಿ ನಮ್ಮ ಹತ್ರ. ಏನಪ್ಪಾ ಅಂದ್ರೆ ಅದು SN = n/2 ಇಂಟು ಬ್ರಾಕೆಟ್ A + L ಅನ್ಬೋದು, ಅಥವಾ A + AN ಅಂತ ಕೂಡ ನಾವು ಬರಿಬಹುದು ಇಲ್ಲಿ. ಹಾಗಾದ್ರೆ ಇಲ್ಲಿ ಬೆಲೆ ಹಾಕಿರಿ. ಇದು ನಮ್ದು ಏನಪ್ಪಾ ಅಂದ್ರ AN ಅನ್ನೋದೇ ನಮ್ದು L 50 ಕೊನೆಯ ಪದ. N ಅಂದ್ರೆ ಎಷ್ಟು ಕಂಡುಹಿಡಿದೀವಿ? 16. 16/2. ಮೊದಲ ಪದ ಎಷ್ಟೈತಿ? 5 ಐತಿ. ಮತ್ ಕೊನೆಯ ಪದ ಎಷ್ಟಪ್ಪ ಅಂದ್ರ 50 ಐತಿ. ಸೂತ್ರ ಹಾಕಿದ್ರಿ, ಬೆಲೆ ಹಾಕಿದ್ರಿ. ಇನ್ನ ಇವೆರಡು ಛೇದ ಹೋಗ್ತಾ ನೋಡ್ರಿ. 2 1ಲೆ 2, 2 8ಲೆ 16. ಇದು 8 ಬ್ರಾಕೆಟ್ನಾಗ ಎಷ್ಟಪ್ಪ? 50 + 5 55. ಗುಣಾಕಾರ ಮಾಡಿಬಿಡ್ರಿ. 2 8 5ಲೆ 40, 4 5 8 5ಲೆ 40 + 4 44. ಹಾಗಾಗಿ ಮೊತ್ತ ಬಂದ್ಬಿಡ್ತು 440. ಎರಡು ಕಂಡುಹಿಡಿದೀವಿ, N ಕಂಡುಹಿಡಿದೀವಿ, SN ಕಂಡುಹಿಡಿದೀವಿ. ವಿದ್ಯಾರ್ಥಿಗಳೇ, ನಾವು ಇವಾಗ ಬಿಡಿಸೋಣ 3ನೇ ಪ್ರಶ್ನೆ. ಇಲ್ಲಿ 12ನೇ ಪದ ಕೊಡೋಣ, D ಕೊಟ್ಟನ, A ಕಂಡುಹಿಡಿಯತನ ಮತ್ತು S12. ಹಿಂದಿನ ಲೆಕ್ಕದ ತರಾನೇ ಇದೆ, ಆದ್ರೆ ಅಲ್ಲಿ ಏನ್ ಕೊಟ್ಟಿದ್ದ? ಅಲ್ಲಿ A ಕೊಟ್ಟಿದ್ದ ಮತ್ತು AN ಒಂದು ಮೊದಲ ಪದ ಕೊಟ್ಟಿದ್ದ ಮತ್ತು N ಕೊಟ್ಟಿದ್ದ. ಅಲ್ಲಿ D ಕಂಡುಹಿಡಿರಿ ಅಂತ ಹೇಳಿದ್ದ, ಇಲ್ಲಿ A ಕಂಡುಹಿಡಿಯ ಹೇಳೋಣ. ಅಲ್ಲಿ S13 ಕಂಡುಹಿಡಿದ, ಈಗ S12 ಕಂಡುಹಿಡಿರಿ. ಇದನ್ನು ಕೂಡ ನಾವೇನಪ್ಪ ಅದೇ ತರಾನ ಮಾಡಬೇಕು. ಫಸ್ಟ್ ಈಗ ನಾವು ಮೊದಲ ಪದ ಕಂಡುಹಿಡಿಯೋಣ. ಮೊದಲ ಪದ ಕಂಡುಹಿಡಿಯಕ್ಕೆ ನೋಡ್ರಿ ಸೂತ್ರ AN = A + n-1 ಇಂಟು D. ಇಲ್ಲಿ AN ಅಂದ್ರೆ ಇದನ್ನೇ ತಗೋಬೇಕು. AN ಎಷ್ಟಪ್ಪ ಅಂದ್ರ 37. ಇಲ್ಲಿ ಮೊದಲ ಪದ A ಕಂಡುಹಿಡ್ಬೇಕಾಯ್ತು, A ಹಂಗೆ ಇಡ್ರಿ. N ಇದು ಎಷ್ಟನೇ ಪದ ಐತಿ? 12ನೇ ಪದ ಅಂದಾಗ ಇಲ್ಲಿ N ಇದಲ್ಲಿ 12 ಹಾಕ್ಬೇಕು. 12 - 1. D ಎಷ್ಟಪ್ಪ ಅಂದ್ರ 3 ಐತಿ. ಈಗ 37 A ಹಂಗೆ ಬರೀರಿ. ಇವೆರಡನ್ನ ಸಂಕ್ಷೇಪಿಸ್ರಿ.
ಫಸ್ಟ್ ಬ್ರೆಕೆಟ್ ಬಿಡಿಸ್ರಿ, ಆಮೇಲೆ ಉಳಿದಿದ್ದಾನ ಇದಕ್ಕೆ ಗುಣಿಸ್ರಿ. 12ರಾಗ 1 ಕಳೆದ್ರ 11, 11 ಮೂರ್ಲೆ 33. ನಮಗೆ ಬೇಕಾಗೈತಿ. ಹಾಗಾದ್ರೆ ಏದಿಂದ ಇದನ್ನ 33 ಬೇರ್ಪಡಿಸಿ ತೊಂಬರ್ ಏನಾಗ್ತೈತಿ ಅಂದ್ರ ಸ್ಥಾನಾಂತರಿಸಿದಾಗ ಅದು ಚಿಹ್ನೆ ಚೇಂಜ್ ಆಗ್ತದೆ. ಎಡಕ್ಕೆ ತಂದಾಗ -33. ದೇರ್ ಫೋರ್ ಏನ ಬೆಲೆ 37 33 ಕಳೆದಾಗ 4 ಉಳಿತು. ಅತಿ ಸುಲಭವಾಗಿತ್ತು ಪೈದ ಎ ಬೆಲೆ ಕಂಡಿಡ್ಕೊಂಡಿವಿ. ಇವಾಗ S12 ಕಂಡಿಬೇಕು ಅಂದ್ರೆ ನಮಗ ಮೊದಲ ಪದ ಗೊತ್ತೈತಿ ಮತ್ತ 12ನೇ ಪದ ಗೊತ್ತೈತಿ. ನಮಗೆ ಆ 12ನೇ ಪದ ನಾವ್ ಏನ್ ತಗೋತೀವಿ ಇವಾಗ ಲಾಸ್ಟ್ ಕೊನೆಯ ಪದ ಅಂತ ತಗೋತೀವಿ. ಮೊದಲ ಪದ ಕೊನೆಯ ಪದ ಗೊತ್ತಿದ್ದಾಗ ಮೊತ್ತ ಕಂಡ್ಯಾಕ ಅತಿ ಸುಲಭವಾದಂತ ಒಂದು ಸೂತ್ರ ಐತಿ. ಏನಪ್ಪಾ ಅಂದ್ರ Sn = n/2 a + l. ಬೆಲೆ ಹಾಕ್ಬಿಡ್ರಿಪ್ಪ 12 ಪದಗಳ ಮೊತ್ತ. ಇಲ್ಲಿ 12 ಹಾಕ್ತಿರಿ, 12 12. ಇಲ್ಲಿ ಮೊದಲ ಪದ 4 ಮತ್ತು ಕೊನೆಯ ಪದ 37. ಇವೆರಡು ಛೇದ ಹಾಕ್ರಿ. ನಾ ಹೇಳಿನಿ ಈ 2ರಿಂದ ಬ್ರಾಕೆಟ್ ಒಳಗಿರ್ತಕ್ಕಂಥ ಸಂಖ್ಯೆ ಛೇದ ಹೊಡಕ್ ಬರಂಗಿಲ್ಲ, ಯಾಕಂದ್ರೆ ಇಲ್ಲಿ ಪ್ಲಸ್ ಐತಿ. ಫಸ್ಟ್ ಪ್ಲಸ್ ಮಾಡಿ ಆಮೇಲೆ ಛೇದ ಹಾಕ್ಬೇಕು. 2 1 2 2 6 12. ಇದು ಛೇದ ಹೋಗ್ತಿದ್ರೆ ಛೇದ ಹೊಡಿರಿ. ಇನ್ನು 37 4 ಕುಡಿಸಿದ್ರ ಅದು 41 ಆಗ್ಬಿಡ್ತು. ಇನ್ನು ಬ್ರಾಕೆಟ್ ಅನ್ನ ಗುಣಾಕಾರ ಮಾಡ್ರಿ. 6 1 6 6 4 24. ಇದು ನಮಗ S12 ಸಿಕ್ತಪ್ಪ. ವಿದ್ಯಾರ್ಥಿಗಳ ನಾವಿವಾಗ ಬಿಡಿಸೋಣ ಮುಖ್ಯ ಪ್ರಶ್ನೆ 3, ಅದರಲ್ಲಿನ ಉಪ ಪ್ರಶ್ನೆ 4. ವಿದ್ಯಾರ್ಥಿಗಳ ಈ ಪ್ರಶ್ನೆ ನಿಮ್ಗ ಬಹಳಷ್ಟು ಇಂಪಾರ್ಟೆಂಟ್. ನಮಗ್ 4 ಮಾರ್ಕ್ಸ್ನಲ್ಲಿ ಬರ್ತಕ್ಕಂಥ ಪ್ರಶ್ನೆ ಇದೇ ಮಾದರಿಯಲ್ಲಿ ಇರ್ತೈತಿ. ಆದ್ರೆ ನಾವೇನ್ ಕೊಟ್ಟಿದ್ದಾನಪ್ಪ ಅಂದ್ರೆ ಒಂದು ಹೇಳಿಕೆ ರೂಪದಾಗ ಪ್ರಶ್ನೆ ಏನ್ ಕೊಟ್ಟಿದ್ದಾನ, ನಾವು ಮೊಟ್ಟ ಮೊದಲೇದಾಗಿ ಈ ತರ ಬರ್ಕೊಂಡ್ಕಿಂದ 2 ಸಮೀಕರಣ ಮಾಡಿ ಅವುಗಳನ್ನ ಬಿಡಿಸ್ಬೇಕು. ಇದು ಬಹಳಷ್ಟು ಇಂಪಾರ್ಟೆಂಟ್ ಅಪ್ಪ. ಹಾಗಾಗಿ ನೋಡ್ರಿ ಲಕ್ಷ ಕೊಟ್ಟು ನೋಡ್ರಿ. ಇಲ್ಲಿ A13 ಕೊನೆವರೆಗೆ ನೋಡ್ರಿ. A3 ಅದ. A3 ಹೆಂಗ್ ಬರ್ಕೋಬಹುದು ನಾವು a + 2d ಅಂತ ಬರ್ಕೋಬಹುದು ಅಂತ ಹೇಳಿ. A10 ಇತ್ತಂದ್ರೆ ಹೆಂಗ್ ಬರ್ಕೋತಿದೀವಿ a + 9d. A20 ಇತ್ತಂದ್ರ a + 19d ಅಂತ ಬರ್ಕೋತೀವಿ. ಇಲ್ಲಿ ಒಂದು d ಅನ್ನ ಕಡಿಮೆ ಮಾಡ್ತೀವಿ. ಇದಕ್ಕೆ ಸಮೀಕರಣ 1 ಅಂತ ಕರೀರಿ. ಇದನ್ನ ಉಪಯೋಗಿಸ್ಕೊಂಡು ಸಮೀಕರಣ 1 ಆಯ್ತು. ಇನ್ನು ಇದನ್ನ ಉಪಯೋಗಿಸ್ಕೊಂಡು ಸಮೀಕರಣ 2 ಅನ್ನು ಬರ್ಕೊಳ್ಳೋಣ. ಹಾಗಾದ್ರೆ Sn ಸೂತ್ರ ಗೊತ್ತ ನಿಮ್ಗ. Sn ಸೂತ್ರ ಏನಪ್ಪಾ ಅಂದ್ರ n/2 ಇಂಟು ಬ್ರಾಕೆಟ್ 2a + n - 1 ಗುಂಡ್ಲೆ d. ನಮ್ಗೆ ಇವಾಗ Sn ನ ಬೆಲೆ 125. ಇದು ಎಷ್ಟನೇ ಪದಪ್ಪ? ಇದು 10ನೇ ಪದ. ಅಂದ್ರ n ಇದ್ದಲ್ಲಿ 10 ಹಾಕ್ಬೇಕು ನಾವು. 10 2 ಇಲ್ಲಿ ಮತ್ತೆ n ಬಂದೈತಿ 10 - 1 d ಗೊತ್ತಿಲ್ಲ, d ಹಂಗೆ ಬರೀರಿ. 2 1 2 5 10. ಇನ್ನು 5 ಐತಿ, ಗುಣಾಕಾರ ಐತೆ 5. ಈ ಕಡೆ ತಗೊಂಬರಿ ಭಾಗಾಕಾರ ಆಗ್ತೈತಿ. 2ಕ್ಕೆ ಬಂದಾಗ 125 ಗುಂಡ್ಲೆ ಇದ್ದಿದ ಬಾಗ್ಲೆ. ಇನ್ನು ಇಲ್ಲಿ ನಾವು ಹೊರಗೆ ಏನೂ ಇಲ್ಲ ಅಂದ್ರೆ ಬ್ರಾಕೆಟ್ ಈ ಸ್ಕ್ವೇರ್ ಬ್ರಾಕೆಟ್ ಹಾಕೋ ಅವಶ್ಯಕತೆ ಇಲ್ಲ. 2a + 10ರಾಗ 1 ಕಳೆದ್ರೆ 9 9d. 5 1 5 ಇದನ್ನು 5ರಲ್ಲಿ ಭಾಗಿಸ್ರಿ. 5 2 10 12 ಐತಿ. 2 ಉಳಿತು, ಮುಂದೆ 5 ಐತಿ ಅಂದ್ರೆ 25 ಆಯ್ತು. 5 5 25. ಹಾಗಾಗಿ ಎಷ್ಟು ಬತ್ತಪ್ಪ ಅಂದ್ರ 25 = 2a + 9d. ಇದನ್ನ ನಾವು ಹೆಂಗ್ ಬರ್ಕೋಬಹುದು 2a + 9d = 25 ಅಂತ ಬರೀಬಹುದು. ಇದನ್ನ ಸಮೀಕರಣ 2 ಅಂತ ಕರೀರಿ. ಸಮೀಕರಣ 1 ಇದು ಸಮೀಕರಣ 2. ಇನ್ನು 2 ಸಮೀಕರಣಗಳನ್ನ ಬಿಡಿಸೋದು ನೀವು ಆಲ್ರೆಡಿ ಹಿಂದಿನ ಅಭ್ಯಾಸದಾಗ ಕಲ್ತಿರ್ಬೇಕು. ಹಿಂದಿನ ಅಧ್ಯಾಯದಾಗ ಯಾವ್ದಂದ್ರ ಅದ 2ನೇ ಅಧ್ಯಾಯ ಏಕಕಾಲಿಕ ರೇಖಾತ್ಮಕ ಸಮೀಕರಣಗಳು. ಇನ್ನ ನೋಡ್ರಪ್ಪ, ಇಲ್ಲಿ ನಾವು ಏನ ಬೆಲೆ ಇಲ್ಲಿ ಸಗುಣಕ 2 ಐತಿ, ಇಲ್ಲಿ ಸಗುಣಕ 1 ಐತಿ. ಇದನ್ನು ನಾವೇನ್ ಮಾಡಪ್ಪ 2a ಮಾಡ್ಕೊಳ್ಳೋಣ. ಅವಾಗ ಏನಾಗ್ತಪ್ಪ 2a ಕ್ಯಾನ್ಸಲ್ ಆಗಿ d ನ ಬೆಲೆ ಬಂದ್ಬಿಡ್ತೈತಿ. ಹಾಗಾಗಿ ನಾವೇನ್ ಮಾಡೋಣ ಸಮೀಕರಣ 1ಕ್ಕೆ 2ರಿಂದ ಮತ್ತು ಸಮೀಕರಣ 2ಕ್ಕೆ 1ರಿಂದ ಗುಣಿಸಿದಾಗ ಸಮೀಕರಣ ಈ 1ಕ್ಕೆ ಏನಂತ 2ರಿಂದ ಗುಣಿಸೋಣ. 2ರಿಂದ ಗುಣಿಸ್ರಿ. ಇದಕ್ಕ 2 ಗುಂಡ್ಲೆ a ಅಂದ್ರ 2a 2 2 4 d 2 15 30. ಇದಕ್ಕೆ ಸಮೀಕರಣ ಮುಂದಿನ ಸಮೀಕರಣ ನಂಬರ್ ಕೊಡ್ರಿ. ಸಮೀಕರಣ 3. ಮತ್ ಮುಂದ ಸಮೀಕರಣ 2ಕ್ಕೆ 1ರಿಂದ 1 ಗುಣಿಸಿದಾಗ ಯಾವುದೇ ಸಂಖ್ಯೆಗೆ 1ರಿಂದ ಗುಣಿಸ್ರಿ ಏನು ಚೇಂಜ್ ಆಗಂಗಿಲ್ಲ. ಹಾಗಾಗಿ ಸೇಮ್ ಇದಕ್ಕೆ ನಾನು 2a +
9D ಇದು 25 ಈಕ್ವಲ್ ಟು ಇದು ಸಮೀಕರಣ, ಮುಂದೆ ಸಮೀಕರಣ. ಈಗ ನಾ ಯಾಕೆ ಗುಣಿಸಿನ ಅಂದ್ರೆ ನಿಮ್ಗೆ ಗೊತ್ತಾಗೈತಿ ಆಲ್ರೆಡಿ. ನಾ ಇದನ್ನ ವರ್ಜ ವಿಧಾನದಿಂದ ಈ ಎರಡು ಸಮೀಕರಣಗಳನ್ನ ಬಿಡಿಸಾಕತ್ತನು. ಇಲ್ಲಿ ನೋಡ್ರಿ 2A ಬಂತು. ನಾವು ಸುಲಭವಾಗಿ ಅದನ್ನ ಏನ್ ಮಾಡ್ಬೇಕು, ಎರಡನ್ನ ವರ್ಜಿಸಬಹುದು. ಇಲ್ಲಿ ಒಂದು ವಿಷಯ ಏನಪ್ಪಾ ಅಂದ್ರೆ ಎರಡು ಪ್ಲಸ್ ಅದಾವ. ಹಾಗಾಗಿ ಕೂಡಿಸಿದ್ರ ಕ್ಯಾನ್ಸಲ್ ಆಗಂಗಿಲ್ಲ. ನಾವೇನ್ ಮಾಡೋಣ, ಎರಡು ತನ್ನ ಮೈನಸ್ ಮಾಡೋಣ. ಸಮೀಕರಣ 3ರಾಗ ಸಮೀಕರಣ 4 ಕಳೆದು ಬಿಡೋಣ. 3ರಾಗ 4 ಕಳೆದಾಗ ಅಂದ್ರೆ 4 ಚಿಹ್ನೆ ಮೊದಲು ಚೇಂಜ್ ಮಾಡ್ಕೋಬೇಕು. ಕಳಿ ಹಾಕತ್ತೀವಿ ಅಂದ್ರ ಈ ಪ್ಲಸ್ ಹೋಗಿ ಮೈನಸ್ ಆಯ್ತು. ಇದು ಮೈನಸ್ ಇದು ಪ್ಲಸ್ನೇ ಅದ, ಮೈನಸ್ ಆಯ್ತು. ಇದು ಪ್ಲಸ್ ಐತಿ, ಮೈನಸ್ ಆಯ್ತು. ಅಂದ್ರೆ ಇವಾಗ ನಾವು ಚೇಂಜ್ ಆದಂತ ಚಿಹ್ನೆಯನ್ನು ಪರಿಗಣಿಸಬೇಕು. ಕೆಳಗಿನ ಪದಗಳಿಗೆ +2A -2 0 ಆಗ್ಬಿಡ್ತು. ಇದು 4D, ಇದು -9D ಅದ. ಅಂದ್ರೆ ಇಲ್ಲಿ 9 ದೊಡ್ಡದಿ, 9 ಚಿಹ್ನೆ ಮೈನಸ್ ಅಂದಾಗ ಕಳೆದಾಗ ಉತ್ತರ ಮೈನಸ್ ಬಂತು. 9ರಾಗ 4 ಕಳಿತ ನಾನು 5D ಬತ್ತು. ಇಲ್ಲಿ 30ರಾಗ 25 ಕಳೆದ್ರೆ ಉಳಿತಪ್ಪ 5. 30 ಚಿಹ್ನೆ. ದೇರ್ಫೋರ್ ನನಗೆ ಇವಾಗ ಡಿ ನ ಬೆಲೆ ಬೇಕಾಗೈತಿ. D = ಇದು 5. ಈ -5 ಗುಣಾಕಾರ ಐತಿ. ಈ ಕಡೆ ಬಂದಾಗ ಬಾಗ್ಲೆ -5. 5 ಒಂದೇ 5, 5 ಒಂದೇ 5 ಹೋಗ್ಬಿಟ್ಟು. ದೇರ್ಫೋರ್ ಇದು ಮ್ಯಾಲಿನ ಪ್ಲಸ್ ಐತಿ, ಕೆಳಗೆ ಮೈನಸ್. ಪ್ಲಸ್ ಮೈನಸ್ ಭಾಗಿಸಿದಾಗ ಮೈನಸ್ ಬರ್ತೈತಿ, ಮ್ಯಾಲ 1 ಐತಿ. ಹಾಗಾಗಿ 1 ಡಿ ನ ಬೆಲೆ ಬಂದ್ಬಿಡುತ್ತಪ್ಪ ಇವಾಗ -1. ಇವಾಗ ನಮಗ್ ಕೇಳಿದೇನು ಡಿ ಮತ್ತು 10ನೇ ಪದ. ಡಿ ಕಂಡು ಹಿಡಿದೀವಿ. ಇನ್ನು 10ನೇ ಪದ A10 ಹೆಂಗ್ ಬರ್ತೀವಿ, A10 = ಇಲ್ಲಿ ಬರ್ಕೊಂಡಿರ ಆಲ್ರೆಡಿ. A3 ಹೆಂಗ್ ಬರ್ತೀರಿ, A + 2D ಬರ್ತಿದ್ರಿ. A10 ಅಂದಾಗ A + 9D ಅಂತ ಬರಿತೀರಿ. ಇಲ್ಲಿ A ನ ಬೆಲೆ A ಬೆಲೆ ಕಂಡು ಹಿಡ್ಕೊಂಡು ಫಸ್ಟ್. ವಿದ್ಯಾರ್ಥಿಗಳಿಗೆ ಡಿ ಸಿಕ್ಕೈತಿ. ಇನ್ನ ನಾವು ಸಮೀಕರಣ 1ರಾಗ ಹಾಕಿದಾಗ A ಬೆಲೆ ಸಿಗ್ತೈತಿ. D = -1 ಅನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಪೂರ್ಣವಾಗಿ ಬರೀರಿ. ಸಮೀಕರಣ 1ರಾಗ ಡಿ ಬೆಲೆ ಹಾಕೋಣ A + 2 D ನ ಬೆಲೆ -1 = 15. ದೇರ್ಫೋರ್ A = ಇದು 15 ಐತೆ ಆಲ್ರೆಡಿ. ಇದು ಪ್ಲಸ್, ಇದು ಈ ಪ್ಲಸ್ ಮೈನಸ್ ಗುಣಾಕಾರ ಮೈನಸ್ ಆಯ್ತು. ಈ ಮೈನಸ್ ಅನ್ನ ಈ ಕಡೆ ಬಲಕ್ಕೆ ತಂದಾಗ ಏನಪ್ಪ ಅಂದ್ರೆ ಪ್ಲಸ್. 2 ಒಂದೇ 2. ಇದು ಬಂದ್ಬಿಟ್ಪ ಏನ ಬೆಲೆ ಇವಾಗ 17. ಎ ಯಾಕೆ ಹಿಡಿದಂದ್ರ ಈ 10ನೇ ಪದ ಕಂಡಿಡಾಕ ನಮಗೆ ಏದ ಅವಶ್ಯಕತೆ ಬರ್ತೈತಿ. ಹಾಗಾಗಿ ನಾನು ಎ ಕಂಡು ಹಿಡಿದೆ. ಡಿ ಅಂದ್ರೆ ಅವನು ಕೇಳಿದ್ದ. ಇನ್ನ ನಾವಿಲ್ಲಿ ಕಂಡು ಹಿಡಿ ನೋಡ್ರಿ ವಿದ್ಯಾರ್ಥಿಗಳಲ್ಲಿ. 2ನೇ ಪ್ರಶ್ನೆ ಏನಪ್ಪಾ ಅಂದ್ರೆ 10ನೇ ಪದ ಕಂಡಿಡ್ಬೇಕು. ಬರೀರಿ ಇಲ್ಲಿ A10 = A10 ಹೆಂಗ್ ಬರಿಬಹುದು ನಾವು, A + 9D ಅಂತ ಬರಿಬಹುದು. ಇಲ್ಲಿ A ನ ಬೆಲೆ ಎಷ್ಟಪ್ಪ, 17ನೇ ಪದ ಇಲ್ಲಿ ಕಂಡು ಹಿಡಿದೀವಿ. A ನ ಬೆಲೆ 17 ಐತಿ, 10ನೇ ಪದ. ಇಲ್ಲಿ 9 ಮತ್ತ D ನ ಬೆಲೆ -1 17. ಇದು ಪ್ಲಸ್ ಆಯ್ತು, ಮೈನಸ್ 9 ಒಂದ್ಲೆ 9. ಇನ್ನು 17ರಾಗ 9 ಕಳೆದ್ರೆ ಉಳಿದಷ್ಟಪ್ಪ 8. ಹಾಗಾಗಿ ನಮ್ದು 10ನೇ ಪದ ಬಂದ್ಬಿಡ್ತು 8. ಇವಾಗ 5ನೇ ಪ್ರಶ್ನೆ. ಇಲ್ಲಿ ಡಿ ಕೊಡೋಣ 5 S9 9 ಪದ ಮೊತ್ತ 75. ಇಲ್ಲಿ ನಾವು A ಕಂಡಿಡ್ಬೇಕು ಮತ್ತು 9ನೇ ಪದ ಕಂಡಿಡ್ಬೇಕು. ಹಾಗಾಗಿ ಆ 9ನೇ ಪದ ಕಂಡಿಡ್ಬೇಕಂದ್ರೆ ನಮಗೆ ಏನ್ ಗೊತ್ತಿರ್ಬೇಕು ಅಂದ್ರೆ ಡಿ ಗೊತ್ತಿರ್ಬೇಕು ಮತ್ತು ಏನು ಗೊತ್ತಿರ್ಬೇಕು. ಎ ಮತ್ತು ಡಿ ಎರಡು ಸಿಕ್ಕರೆ ಮಾತ್ರ ನಾವು ಸುಲಭವಾಗಿ 9ನೇ ಪದ ಕಂಡಿಡ್ಬೋದು. ಹಾಗಾದ್ರೆ ಇಲ್ಲಿ ಕೊಟ್ಟಂತ ದತ್ತಾಂಶಗಳನ್ನು ಉಪಯೋಗಿಸ್ಕೊಂಡು ನಾವು ಅದನ್ನ ಕಂಡಿಡೋಣ. ಈಗ ಮೊಟ್ಟ ಮೊದಲಾಗಿ SN ಸೂತ್ರ ಉಪಯೋಗಿಸ್ರಿ. SN ಯಾಕಂದ್ರೆ SN ಕೊಟ್ಟಾನ ಇಲ್ಲಿ. SN = n/2 × ಬ್ರಾಕೆಟ್ 2A + n - 1 × D. ಇಲ್ಲಿ ನೋಡ್ರಿ, ಇದು A + n - 1D. ಇದು nನೇ ಪದ ಕಂಡಿಡಿಯೋ ಸೂತ್ರನೇ ನಿಮಗೈತಿ. ಹಾಗೆ ನಾವು ಸುಲಭವಾಗಿ ಕಂಡಿಡಿಬಹುದು. ಇನ್ನ ಇಲ್ಲಿ ಡಿ SN ಅಂದ್ರೆ ಏನಪ್ಪ 75. ಇದು ಎಷ್ಟನೇ ಪದ ಐತಿ, 9ನೇ ಪದ ಅಂದ್ರ n ಇದ್ದಲ್ಲಿ 9 ಹಾಕ್ಬೇಕು ನೀವು. 9 2 A ಬೆಲೆ ಗೊತ್ತಿಲ್ಲ, ಪ್ಲಸ್ n ಅಂದ್ರೆ ಮತ್ತೆ ಇದು 9ನೇ ಪದ ಬ್ರಾಕೆಟ್ನಾಗ 9 - 1 D ಕೊಟ್ಟಾನ 5. ಈ 9/2 ಈ ಕಡೆ ತಂದ್ಬಿಡ್ರಿ. ಏನಾಗ್ಬಿಡ್ತಪ್ಪ ಅಂದ್ರ 75 ಗುಂಡ್ಲೆ 9/2 ಅದ್ರದ್ದು ಇನ್ವರ್ಸ್ 2/9 = ಇಲ್ಲಿ ಹೊರಗೆ ಪದ ಇಲ್ಲ ಅಂದ್ರೆ ಬ್ರಾಕೆಟ್ ಹಾಕೋ ಅವಶ್ಯಕತೆ ಇಲ್ಲ. ಇಲ್ಲಿ ಬರೀರಿ 2A + 9ರಾಗ 1 ಕಳೆದ್ರ 8. 8 5ಲೆ 40. ಇನ್ನ ಇಲ್ಲಿ ನೋಡ್ರಿ 75 2ಲೆ 150. ಇದು 9. ಇನ್ನಿದ ಇಲ್ಲೇ ಚೇದ ನೋಡ್ರಿ ವಿದ್ಯಾರ್ಥಿಗಳು. 2 ಕ್ಯಾನ್ಸಲ್ ಆದ್ರೆ ಕ್ಯಾನ್ಸಲ್ ಮಾಡಿಬಿಡ್ರಿ.
ಮೂರು ಮೂರ್ಲೆ 9, 3 2 6, 1 ಉಳಿತು 15 ಆಯ್ತು. 3 5 15. ಇನ್ನ 25 2 50, 2 ಅಂಶ ಗುಣಿಸ್ರಿ, ಛೇದ ಪದ 3 ಐತಿ. ಈ ಪ್ಲಸ್ 40 ಅನ್ನ ಈ ಕಡೆ ತಂದ್ಬಿಡ್ರಿ, ಅದು -40 ಆಗ್ಬಿಡ್ತು. ಇನ್ನು ಇಲ್ಲಿ ಉಳಿತ ಅಷ್ಟು ಬರೀ 2a. ನಮ್ಗೆ ಯಾವ ಬೀಜಾಕ್ಷರ ಬೆಲೆ ಕಂಡುಹಿಡಿಬೇಕಾಯ್ತಲ್ಲ ಅದನ್ನ ಒಂದ್ ಕಡೆ ಇಟ್ಕೊಡ್ರಿ, ಉಳಿದ ಎಲ್ಲಾ ಸಂಖ್ಯೆಗಳನ್ನ ಇನ್ನೊಂದ್ ಕಡೆ ತಗೊಂಡ್ಬಿಡ್ರಿ. ಇನ್ನೊಂದು ಭಿನ್ನರಾಶಿ ಮತ್ತು ಒಂದು ಪೂರ್ಣ ಗುಣಾಕಾರ ಕಳಿದು ಕೂಡಿಸು ಭಾಳ ಸುಲಭ ಅದ. ಇದನ್ನು 5 ಗುಣಿಸ್ಬಿಡ್ರಿ. ಈ ಮ್ಯಾಲಿಂದ ಸೇಮ್ 50 ಹಂಗೆ ಬರೀರಪ್ಪ. 3 4 12, ಇದು 0, 3 ಕೆಳಗೆ 3, ಇದು 2a. ಇನ್ ನೆಕ್ಸ್ಟ್ 120 50ಕ್ಕಿಂತ ದೊಡ್ಡದು, ಅದ್ರ ಚಿಹ್ನೆ ಮೈನಸ್ ಇರೋದ್ರಿಂದ ಉತ್ತರ ಮೈನಸ್ಸೇ ಬರ್ತದೆ. 120ರಾಗ ನೀವು 50 ಕಳೆದ್ರ 70 ಉಳಿತು ಅಪಾನ್ 3. ಈ 2a ಅದ, ಎ ಜೊತೆ ಗುಣಾಕಾರ ಈ ಕಡೆ ಬಂದಾಗ ಏನಪ್ಪ ಅಂದ್ರ ಭಾಗಾಕಾರ ಆತೆ. ಇಲ್ಲಿ ಭಾಗಾಕಾರ ಅಂದ್ರೆ ಕೆಳಗೆ ಬರಿಬೇಕು, ಬಾಗ್ಲಿ 2, ಇಲ್ಲಿ a ಛೇದ ಹಾಕ್ಬಿಡ್ರಿ. 2 1 2, ಇಲ್ಲಿ 2 3 6, 7ರಾಗ 6 ಹೋದ್ರ 1 ಉಳಿತು, ಅದು 10 ಆಯ್ತು. 2 5 10. ಇದೇ ಪ್ರಕಾರ ಏನೇ ಬೆಲೆ ಬಂದ್ಬಿಡುತ್ತಪ್ಪ, -35/3. ಯಾಕಂದ್ರೆ ಮೈನಸ್ ಐತಿ, ಮೈನಸ್ ಇದು ಪ್ಲಸ್, ಏನು ಇಲ್ಲ ಪ್ಲಸ್ ಇರುತ್ತೆ, ಭಾಗಿಸಿದಾಗ ಮೈನಸ್ ಬಂದ್ಬಿಡ್ತು. ಏ ಕಂಡಿದ್ದೀವಿ. ಇನ್ನ ಬೇಕಾಗಿದ್ದು 9ನೇ ಪದ. 9ನೇ ಪದ ಒಂದು ಹೆಂಗ್ ಬರ್ತೀವಿ ನೀವು, a9 = a + 9 8d. ಇಲ್ಲಿ 8 ಇರ್ತಲ್ಲ, ಡಿ ಜೊತೆ ಒಂದು ಕಡಿಮೆ ಮಾಡ್ಬಿಡ್ತೀವಿ, 8d. ಇಲ್ಲಿ ಏನು ಬೆಲೆ ಆಲ್ರೆಡಿ ನಾವು ಇನ್ನ ಕಂಡಿಡ್ತೀವಿ, -35/3 ಪ್ಲಸ್ 8ಕ್ಕೆ 8 ಬರೀರಿ. ಡಿ ಬೆಲೆ ಅವನೇ ಕೊಟ್ಟಾನ ಮೊದ್ಲಿಗೆ 5 ಐತಿ, 5 ಹಾಕ್ಬಿಡ್ರಿ. ಇದು -35/3, 8 5 40. ಇನ್ ಮತ್ತೆ ಆಲ್ರೆಡಿ ನೀವು ಇಲ್ಲಿ ಮಾಡಿದ್ರೆ ಅದೇನೇ ನೆನಪಿಸ್ಕೋರಿ. ಅದೇ ತರ ಮತ್ ಮಾಡ್ರಿ. ಒಂದು ಪೂರ್ಣಾಂಕ, ಒಂದು ಭಿನ್ನ ರಾಶಿ. ಒಂದು ಪೂರ್ಣಾಂಕ, ಒಂದು ಭಿನ್ನ ರಾಶಿ ಇದ್ದಾಗ ಇದಕ್ಕೆ ಛೇದಪ ಏನು ಎಷ್ಟಪ್ಪ, 3 ಇರುತ್ತೆ, 1 ಇರುತ್ತೆ. 3 1 3, ಇವು 2 ಗುಣಾಕಾರ ಮಾಡ್ತೀವಿ, 2 ಗುಣಾಕಾರ ಮಾಡ್ತೀರಿ, ಇವು 2 ಗುಣಾಕಾರ ಮಾಡ್ತೀರಿ. ಅದರ ಅರ್ಥ ಡೈರೆಕ್ಟ್ ನೇರವಾಗಿ ಬರ್ದು ಬಿಡ್ರಿ. 1ರಲ್ಲಿ ಗುಣಾಕಾರ ಮಾಡಿದಾಗ ಅದೇ ಬಂದ್ಬಿಡ್ತೆ. 3 4 12, ಮುಂದಿನ 1 0. ಇವಾಗ ಮತ್ತೆ 120ರಾಗ 35 ಕಳೆದ್ ಬಿಡ್ರಿ. 120ರಾಗ 35, 10ರಾಗ 5 ಕಳೆದ್ರೆ 5 ಇತ್ತು, ಒಂದು ಕೈಲ. ಇನ್ನು 12ರಾಗ 4 ಕಳೆದ್ರೆ 8 ಉಳಿತು, 85. ಇದು ಮೈನಸ್, ಇದು ಪ್ಲಸ್, ಪ್ಲಸ್ ದೊಡ್ಡೈತಿ, 85/3. ಇದು 3ರಲ್ಲಿ ಭಾಗ ಹೋಗ್ತಿತ್ತಂದ್ರ ಇವು 2 ಅಂಕಿಗಳನ್ನ ಕೂಡಿಸ್ರಿ. 8 + 5 13 ಬತ್ತು. 13 3ರಿಂದ ಭಾಗ ಹೋಗಂಗಿಲ್ಲ, ಹಾಗಾಗಿ 85 ಕೂಡ 3ರಿಂದ ಭಾಗ ಹೋಗಂಗಿಲ್ಲ. ಹಾಗಾಗಿ ನೀವೇನ್ ಮಾಡ್ರಪ್ಪ, ಭಿನ್ನ ರಾಶಿ ಬಂದಾಗ ನಿಮ್ಮ ಉತ್ತರವನ್ನು ಇಷ್ಟೇ ಬರ್ದ್ ಬಿಡ್ರಿ. ಉತ್ತರ 85/3. ವಿದ್ಯಾರ್ಥಿಗಳು, ನಾವು ಇವಾಗ ಬಿಡಿಸೋಣ 6ನೇ ಪ್ರಶ್ನೆ. ಇಲ್ಲಿ ಮೊದಲ ಪದ ಕೊಡೋಣ ಸಾಮಾನ್ಯ ವ್ಯತ್ಯಾಸ ಮತ್ತು SN ಕೊಡೋಣ. ನಮಗೆ ಕೇಳಿದಿವಾಗ ಎನ್ ಮತ್ತು AN. SN ಸೂತ್ರ ಬಳಸ್ರಿ. SN = n/2 × ಬ್ರಾಕೆಟ್ 2a + n - 1 × d. ಇಲ್ಲಿ SN ನ ಬೆಲೆ ಎಷ್ಟು, 90 ಹಾಕ್ರಿ. n ಬೆಲೆ ಗೊತ್ತಿಲ್ಲ, n ಹಾಗೆ ಇಡ್ರಿ, 2 ಹಂಗೆ ಬರೀರಿ. 2 a ನ ಬೆಲೆ ಅದು 2 ಪ್ಲಸ್ n ಗೊತ್ತಿಲ್ಲ, n ಬರೀರಿ, -1, d ಬೆಲೆ 8. 2 ಗುಣಾಕಾರ ಐತಿ, ಈ ಕಡೆ ತಂದ್ಬಿಡ್ರಿ. ಸಾರಿ, 2 ಭಾಗಾಕಾರದಾಗ ಐತಿ, ಈ ಕಡೆ ಬಂದಾಗ ಗುಣಾಕಾರ ಆಯ್ತು. ಇದಂತೂ ಕ್ಯಾನ್ಸಲ್ ಮಾಡಕ್ ಬರಂಗಿಲ್ಲ ಐತಿ, ಭಾಳ ಸರಿ ನಿಮ್ಗೆ ನಾನು. 9 × 2, ಇವಾಗ ಇದು n 2 2 4 ಪ್ಲಸ್ 8n ಮೈನಸ್ ಪ್ಲಸ್ ಮೈನಸ್ 8 1 8. ಇದು 92 ಎಷ್ಟಪ್ಪ ಅಂದ್ರೆ 180 ಆಯ್ತು. ಇದು n ಬ್ರಾಕೆಟ್ ನೋಡ್ರಿ, n ಒಂದೈತಿ, n ಬರೀರಿ 8n. ಈ 4 ಇದು -8, ಒಂದು ಪ್ಲಸ್ ಒಂದು ಮೈನಸ್ದಾಗ ಮೈನಸ್ ಮಾಡಬೇಕು, ದೊಡ್ಡ ಸಂಖ್ಯೆ ಚಿಹ್ನೆ ಬರಿಬೇಕು. ಇದು 8ರ ಚಿಹ್ನೆ ಮೈನಸ್. 8ರ 4 ಕಳೆದ್ರ 4 ಉಳಿತು. ಇವಾಗ ಗುಣಿಸ್ರಿಪ್ಪ, 180 n ಗುಂಡ್ಲೆ 8 ಏನಂದ್ರೆ 8n², n × 4 ಅಂದ್ರೆ 4n. ಇನ್ನು ಎಲ್ಲಾ ಸಂಖ್ಯೆಗಳು ಏನಾಗ್ತಾವಪ್ಪ ಅಂದ್ರ 4ರಿಂದ ಭಾಗ ಹೋಗ್ತವೆ ನೋಡ್ರಿ. 4ರಿಂದ ಬರ್ತಾವ. ಇದು 4 4 16, 2 ಉಳಿತು 20 ಆಯ್ತು. 4 5 20, 4 2 8 n², 4 1 4.
ವಿದ್ಯಾರ್ಥಿಗಳು ಈ ಮೂರು ಪದಗಳನ್ನು ಗಮನಿಸಿದಾಗ ನಿಮ್ಗೆ ಏನ್ ಗೊತ್ತಾಗ್ತೈತಿ, ಇದು ಒಂದು ವರ್ಗ ಸಮೀಕರಣ ಆಗ್ತೈತಿ. ಆ ವರ್ಗ ಸಮೀಕರಣವನ್ನು ನಾವು ಸಾಮಾನ್ಯ ರೂಪ ಬರ್ಕೊಳ್ಳೋನು, ಆಮೇಲೆ ವರ್ಗ ಸಮೀಕರಣ ಬಿಡಿಸಿದಾಗ ಎನ್ ನ ಬೆಲೆ ಸಿಗ್ತೈತಿ. ದೇರ್ ಫೋರ್ 2n² ಮೈನಸ್ ಎನ್. ಈ 45 ಬಲಗ ಬದಿಗೆ ತಂದಾಗ -45 ಆಯ್ತು = 0. ಇವಾಗ ವಿದ್ಯಾರ್ಥಿಗಳೇ ಈಗ n² ನ ಸಗುಣಕ 2 ಐತಿ. 2 ಮತ್ತು -45 ಗುಣಿಸಿದಾಗ -90 ಬರ್ತದೆ. ಇನ್ನು ನಾವು -90 ಅಪವರ್ತನ ಬರ್ಕೋಬೇಕು. ಈಗ ಒಂದು n ಬರುವಂಗ ಅಂತಾವ್ ಯಾವ್ದಪ್ಪ, 10 19 90. ಇದು ಮೈನಸ್ ಐತಪ್ಪ ಅಂದ್ರ ಇವು ಎರಡು ಅಪವರ್ತನ ಒಂದು ಮೈನಸ್ ಒಂದು ಪ್ಲಸ್ ಇರ್ಬೇಕು. ಗುಣಿಸಿದಾಗ ಅಂದ್ರೆ 90 ಬರ್ತೈತಿ. -90 ಬರ್ಬೇಕಂದ್ರ 2ರಾಗ ಒಂದು ಮೈನಸ್ ಇರ್ಬೇಕು. ಅಂದ್ರೆ ಇಲ್ಲಿ ಯಾವ್ದು ಮೈನಸ್ ತಗೋಬೇಕಂದ್ರ ಇಲ್ಲಿ ಮಧ್ಯ ಪದ ಯಾವ್ದು ನೋಡ್ರಿ, ಮೈನಸ್ ಐತಿ. ಅಂದ್ರೆ ದೊಡ್ಡ ಸಂಖ್ಯೆಗೆ ಮೈನಸ್ ಕೊಟ್ರಿ, ಸಣ್ಣ ಸಂಖ್ಯೆಗೆ ಪ್ಲಸ್. ಇದು ನೀವು ಆಲ್ರೆಡಿ ವರ್ಗ ಸಮೀಕರಣ ಅಭ್ಯಾಸದಾಗ ಕಲ್ತಿರಿ ಯಾವ ತರ ಬಿಡಿಸ್ಬೇಕು ಅಂತ. ಬರೀರಿ 2n² -10n ಪ್ಲಸ್ 9n ಇದು -40 ಕೊನೆಗೆ = 0. ಇವೆರಡರಾಗ ಸಾಮಾನ್ಯ, ಇವೆರಡರಾಗ ಸಾಮಾನ್ಯ ತಗೋರಿ. ಇವೆರಡರಾಗ ಕಾಮನ್ ನೋಡ್ರಿ, 2 1 2 5 2 ಅಂದ್ರೂ ಕಾಮನ್ ಬರ್ತೈತಿ. ಎರಡರಾಗು n ಅದ, 2n ಕಾಮನ್ ತಗೊಂಡ್ರ 2 1 2 n ಉಳಿತು, 2 5 10 ಪ್ಲಸ್ ಇನ್ನು ಇವು ಎರಡರಾಗ ಕಾಮನ್ ನೋಡ್ರಿ. ಮೊದಲನೇ ಬ್ರಾಕೆಟ್ ಹೆಂಗಿರ್ತೀವೋ ಅದು ಹಂಗೆ ಇರ್ತೈತಿ ಹೇಳಿ ನಾನು. ಹಾಗಾದ್ರೆ 9 ಕಾಮನ್ ತಗೊಳ್ಳೋನು. 9 1 9 ಮೈನಸ್ 9 5 45. ಇನ್ನು ನೋಡ್ರಿ n - 5 n - 5 ಬಂದೈತಿ ಕಾಮನ್. ಎರಡು ಪದವಾಗ n - 5 ಐತಿ. ಇಲ್ಲಿ 2n ಇಲ್ಲಿ ಪ್ಲಸ್ 9 ಉಳಿತು. ಇನ್ನು 2 0 ಸಮ ಮಾಡ್ಕೊಂಡು n - 5 = 0. 2n + 9 = 0. ದೇರ್ ಫೋರ್ ಈ n ನ ಬೆಲೆ -5 ಆ ಕಡೆ ಹೋದಾಗ +5 ಆಯ್ತು. ಇಲ್ಲಿ n ನ ಬೆಲೆ +9 ಕಡೆ ಬಂದಾಗ -9. ಇದು ಬಾಕಿ ವಿದ್ಯಾರ್ಥಿಗಳಿಗೆ ಒಂದ್ ವಿಷಯ ನಿಮ್ಗೆ ಆಲ್ರೆಡಿ ಗೊತ್ತೈತಿ, ಪದಗಳ ಸಂಖ್ಯೆ ಯಾವಾಗಲೂ ಧನ ಪೂರ್ಣಾಂಕ ಆಗಿರ್ತೈತಿ. ಸಂಖ್ಯೆ ಧನ ಪೂರ್ಣಾಂಕವಾಗಿರ್ತದೆ. ಧನ ಪೂರ್ಣಾಂಕವಾಗಿರ್ತದೆ. ಹಾಗಾಗಿ ನಾ ಇಲ್ಲಿ ಏನ್ ಮಾಡ್ತಪ್ಪ, n ನ ಸಂಖ್ಯೆ 5 ತಗೋತಾನೆ. n = 5. ಇನ್ನು ನಮ್ಗೆ an ಕಂಡುಹಿಡಿಯುತ್ತೇವನ. an ಸೂತ್ರ n = a + n - 1 ಗುಂಡ್ಲೆ d. ಇಲ್ಲಿ a ನ ಬೆಲೆ ಗೊತ್ತಾಯ್ತು ನಮಗ 2 ಪ್ಲಸ್ n ಕಂಡು ಹಿಡಿದೀವಿ 5 - 1 d ನು ಕೊಟ್ಟ ನವನೇ, ಅದು 8. 2 ಪ್ಲಸ್ 5ರಾಗ 1 ಕಳೆದ್ರ 4 ಉಳಿತು. 4 8 32. 32ರಾಗ 2 ಕೊಡ್ಸಿದ್ರ 34. ಇದು ನಮ್ದು ಏನಾಗ್ಬಿಡುತ್ತಪ್ಪ ಅಂದ್ರ an ಆಗಿಬಿಡ್ತು. ವಿದ್ಯಾರ್ಥಿಗಳಿಗೆ ನಾವು ಇವಾಗ ಬಿಡಿಸೋಣ 7ನೇ ಪ್ರಶ್ನೆ. ಇಲ್ಲಿ ಮೊದಲ ಪದ ಕೊಟ್ರ ಮತ್ತು n ನೇ ಪದ ಅಂದ್ರೆ ಕೊನೆಯ ಪದ ಕೊಟ್ರ ಮತ್ತು ಆ n ಪದಗಳ ಮೊತ್ತ ಕೂಡ ಕೊಟ್ಟಾರ. ನಮಗೆ ಇವಾಗ ಕೇಳಿದ್ದು n ಕಂಡುಹಿಡಿರಿ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿರಿ ಅಂತ. ವಿದ್ಯಾರ್ಥಿಗಳಿಗೆ ಮೊದಲ ಪದ ಮತ್ತು ಕೊನೆಯ ಪದ ಕೊಟ್ಟಾಗ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಒಂದೈತಿ. ಆ ಮೊತ್ತವನ್ನು ಕೊಟ್ಟಾರ. ಹಾಗಾಗಿ ನಾವೇನ್ ಮಾಡೋಣ, ಆ ಮೊದಲ ಪದ ಮತ್ತು ಕೊನೆಯ ಪದ ಕೊಟ್ಟಾಗ ಮೊತ್ತ ಕಂಡುಹಿಡಿಯುವ ಸೂತ್ರನೇ ಇಲ್ಲಿ ಬಳಸ್ಬಿಡೋಣ. n ಕಂಡುಹಿಡಿಯಾಕ Sn = n/2 ಬ್ರಾಕೆಟ್ a + l. ಇಲ್ಲಿ Sn ನ ಬೆಲೆ 210. n ಕಂಡುಹಿಡಿಬೇಕಾಗೈತಿ. ಇಲ್ಲಿ ಮೊದಲ ಪದ 8, ಕೊನೆಯ ಪದ 62. 210 ಇಂಟು ಬ್ರಾಕೆಟ್ n/2. ಇವೆರಡು ಕೂಡಿಸಿದ್ರಿ 62ರಾಗ 8 ಕೂಡಿಸಿದ್ರ ಇದು 70 ಆಯ್ತು. 70ನ್ನ 2ರಿಂದ ಭಾಗಿಸಿದಾಗ ಅದ್ರ ಅರ್ಧ ಆಗ್ಬಿಡ್ತು. 2 1 2 3 6 7ರಾಗ 6 ಹೋದ್ರೆ 1 ಉಳಿತು. 1 ಅಂದ್ರೆ 10 ಆಯ್ತು. 2 5 10. ಈ 35 ಗುಣಾಕಾರ ಐತಿ. ಈ ಕಡೆ ತಗೊಂಬಂದು 2ಕ್ಕೆ ತಗೊಂಬಂದಾಗ ಇಲ್ಲಿ ಬರೀ ಏನ್ ಅಷ್ಟೇ ಹೇಳೋಣ, ಇದು ಭಾಗ್ಲೆ 35. 7 5 35. ಇಲ್ಲಿ 7 3 21 1 0. 5 1 5 5 6 30. ದೇರ್ ಫೋರ್ ಹಾಗಾಗಿ n ನ ಬೆಲೆ ಬಂದ್ಬಿಡ್ತು 6. n = 6. ವಿದ್ಯಾರ್ಥಿಗಳು ಇವಾಗ ಬೇಕಾದಂತಹ n ಅನ್ನ ಕಂಡುಹಿಡಿದು ಅತಿ ಸುಲಭವಾಗಿ ಕಂಡುಹಿಡಿದೀವಿ. ನೀವು ಬೇರೆ ಸೂತ್ರ ಉಪಯೋಗಿಸಿ ಕಂಡುಹಿಡಿಬಹುದು, ಆದ್ರೆ ಆ ಸಮಸ್ಯೆ ಏನಪ್ಪ ಅಂದ್ರೆ ದೊಡ್ಡದಾಗ್ಬಿಡುತ್ತೆ ಬಹಳಷ್ಟು. ಇನ್ನ ಡಿ ಕಂಡುಹಿಡಿಯಾಕ ಇಲ್ಲಿ ನೋಡ್ರಿ, a ಗೊತ್ತೈತಿ, an ಗೊತ್ತೈತಿ.
ಡಿ ಅನ್ನು ನಾವು ಕಂಡುಹಿಡಬಹುದು, ಏನನ್ನು ಗೊತ್ತೈತೆ ಇಲ್ಲಿ. ಹಾಗಾಗಿ ಏನ್ ಸೂತ್ರ ಬಳಸ್ರಿ, ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಗುಂಡ್ಲೆ ಡಿ. ಇಲ್ಲಿ ಎನ್ ಅನ್ನ ಬೆಲೆ 62, ಎನ ಬೆಲೆ ಐತಿ 8 ಪ್ಲಸ್ ಎನ್ ಎಷ್ಟನೇ ಪದ ಆಯ್ತದು, 6ನೇ ಪದ. 6 ಮೈನಸ್ 1 ಎನ್ ಬೆಲೆ ಕಂಡಿಡ್ಕೊಂಡಿವಿ, ಅದೇ ಬೆಲೆಯನ್ನ ಹಾಕಿನಿ. ಈಗ ಡಿ ಸಿಕ್ತೈತೆ ನಮಗೆ. ಈ 8 ಈ ಕಡೆ ತಂದ್ಬಿಡ್ರಿ, ಪ್ಲಸ್ 8 ಈ ಕಡೆ ಬಂದಾಗ ಮೈನಸ್ 8 ಆಯ್ತು. ಈ 8 ಹೋದ್ರ ಇವು ಅಷ್ಟೇ ಉಳಿದ್ಬಿಟ್ಟು ಬರ್ಬಿಟ್ರಿ. 6ರಾಗ 1 ಕಳೆದ್ರ 5 ಉಳಿತು, 5 ಡಿ. 62ರಾಗ 8 ಕಳೆದ್ರ ಇದು 54 ಉಳಿತು, 54. ಈ 5 ಗುಣಾಕಾರ ಐತಿ, ಈ ಕಡೆ ಬಂದಾಗ ಏನಾಗ್ಬಿಡ್ತು ಅಂದ್ರ ಭಾಗಾಕಾರ ಬಿಡ್ತು, ಇಕ್ವಲ್ ಟು ಡಿ. ಹಾಗಾಗಿ ದೇರ್ ಫೋರ್ ಡಿ ನ ಬೆಲೆ ಬಂದ್ಬಿಡ್ತು 54/5. ವಿದ್ಯಾರ್ಥಿಗಳು ನಾವು ಇವಾಗ ಬಿಡಿಸೋಣ 8ನೇ ಪ್ರಶ್ನೆ. ಈ 8ನೇ ಪ್ರಶ್ನೆಯಲ್ಲಿ ಮೊದಲ ಎನ್ ಕೊಡೋಣ 4, ಸಾಮಾನ್ಯ ವ್ಯತ್ಯಾಸ ಡಿ 2 ಐತಿ, ಎಸ್ ಎನ್ ಮೈನಸ್ 14. ಇಲ್ಲಿ ಕೇಳಿದೇನು, ಎನ್ ಕಂಡಿಡಿರಿ, ಎ ಕಂಡಿಡಿರಿ. ಇಲ್ಲಿ ಎ ಎನ್ ಎಸ್ ಎನ್ ಎರಡೂ ಕೊಟ್ಟಣ. ಹಾಗಾಗಿ ನಾವು ಇಲ್ಲಿ ಎ ಎನ್ ಫಾರ್ಮುಲಾನು ಉಪಯೋಗಿಸ್ಕೋಬೇಕು, ಎಸ್ ಎನ್ ಫಾರ್ಮುಲಾನು ಉಪಯೋಗಿಸ್ಕೋಬೇಕು. ಇಲ್ಲಿ ಎ ಎನ್ ಫಾರ್ಮುಲಾ ಏನಪ್ಪಾ ಅಂದ್ರ ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಗುಂಡ್ಲೆ ಡಿ. ಎ ಎನ್ ಅಂದ್ರ 4, ಎ ಗೊತ್ತಿಲ್ಲ ಹಾಗೆ ಇಡ್ರಿ, ಪ್ಲಸ್ ಎನ್ ಬೆಲೆನೂ ಗೊತ್ತಿಲ್ಲ ಅದನ್ನು ಹಂಗೆ ಬರೀರಿ. ಡಿ ಬೆಲೆ 2 ಐತಿ, 4 ಎ ಹಾಗೆ ಬರೀರಿ, ಪ್ಲಸ್ 2 ಗುಂಡ್ಲೆ ಎನ್ನ 2 ಎನ್ನ 2 ಒಂದ್ಲೆ 2. ಈ ಮೈನಸ್ 2 ಈ ಕಡೆ ಬಂದಾಗ ಪ್ಲಸ್ 2 ಆಗ್ತೈತಿ. ಹಾಗಾಗಿ 4 ಪ್ಲಸ್ 2 ಇದು ಎ ಪ್ಲಸ್ 2 ಎನ್. ಇದು 4ರಾಗ 2 ಕೊಡ್ಸಿದ್ರೆ 6 ಆಯ್ತು. ಇವಾಗ ನಾವೇನ್ ಬರ್ಕೊಳ್ಳೋಣ, ಎ ಇಜ್ಕೊಲ್ ಟು ಬರ್ಕೊಳ್ಳೋಣ. ಹಾಗಾಗಿ 6 ಈ ಪ್ಲಸ್ 2 ಈ ಕಡೆ ಬಂದಾಗ ಮೈನಸ್ 2 ಎನ್ ಇಜ್ಕೊಲ್ ಟು ಎ. ಸಮೀಕರಣ 1. ಏನು ಬೆಲೆ ಎಷ್ಟಪ್ಪ, 6 ಮೈನಸ್ 2 ಎನ್. ಇನ್ನ ಒಂದ್ ಏನ್ ಕೊಡೋಣಪ್ಪ, ಎಸ್ ಎನ್ ಕೊಟ್ಟಾನ. ಎಸ್ ಎನ್ ನಿಮ್ಗೆ ಆಲ್ರೆಡಿ ಫಾರ್ಮುಲಾ ಗೊತ್ತದೆ. ಎಸ್ ಎನ್ ಬೆಲೆ ಎಷ್ಟೈತಿ ಇವಾಗ, ಎಸ್ ಎನ್ ಬೆಲೆ ಮೈನಸ್ 14 ಐತಿ. ಈ ಎಸ್ ಎನ್ ಫಾರ್ಮುಲಾ ನಿಮ್ಗೆ 2 ಗೊತ್ತದಾವ, ಮೊದಲ ಪದ ಮತ್ತು ಕೊನೆ ಪದ ಕೊಟ್ಟಾಗ ಮತ್ತು ಸಾಮಾನ್ಯವಾಗಿ ಎ ಡಿ ಎನ್ ಕೊಟ್ಟಾಗ. ಇದನ್ನ ಇವಾಗ ಮೊದಲ ಪದ ಮತ್ತು ಕೊನೆ ಪದ ಕೊಟ್ಟಾಗ ಬರ್ಕೋತ್ನು. ಎಸ್ ಎನ್ ಈಕ್ವಲ್ ಟು ಎನ್ ಅಪಾನ್ 2 ಇಂಟು ಬ್ರಾಕೆಟ್ 2a ಪ್ಲಸ್ ಎ ಪ್ಲಸ್ ಎಲ್, ಎ ಪ್ಲಸ್ ಎಲ್ ಇದು ಮೈನಸ್ 14. ಇನ್ನು ಎನ್ ಬೈ 2. ಇಲ್ಲಿ ಎನ ಬೆಲೆ ಎಷ್ಟಪ್ಪ ಅಂದ್ರ ಇಲ್ಲಿ ಅದ ನೋಡ್ರಿ, ಎನ ಬೆಲೆ ಎಷ್ಟೈತಿ 6 ಮೈನಸ್ 2 ಎನ್, 6 ಮೈನಸ್ 2 ಎನ್ ಪ್ಲಸ್ ಎಲ್ ನ ಬೆಲೆ ಎಷ್ಟಪ್ಪ, ಎಲ್ ಕೊನೆಯ ಪದ, ಇದು ಕೊನೆಯ ಪದ ಇಲ್ಲಿ ನೋಡ್ರಿ, ಇದು 4 ಐತಿ, ಪ್ಲಸ್ 4 ಇಜ್ಕೊಟ್ಟು ಮುಂದೆ ಎಷ್ಟಪ್ಪ ಮೈನಸ್ 14. ಇನ್ನು ಈ 2 ಆ ಕಡೆ ಹೋಗ್ಬಿಟ್ಟು ಗುಣಾಕಾರ ಆಗ್ಬಿಡುತ್ತೆ. ಎನ್ ಇಂಟು ಬ್ರಾಕೆಟ್ ಇದು ಪ್ಲಸ್ 6 ಪ್ಲಸ್ 4 ಪ್ಲಸ್ 10 ಆಯ್ತು. ಇದು ಮೈನಸ್ 2 ಎನ್, ಇದು ಮೈನಸ್ 28. ಇದು 2 ಭಾಗ ಅದ ಕಡೆ ಹೋದ್ರೆ ಗುಣಾಕಾರ 14 28. ಇನ್ನು ಗುಣಿಸ್ರಿ, ಬ್ರಾಕೆಟ್ ಓಪನ್ ಮಾಡ್ರಿ. ಎನ್ ಇಂಟು 10 ಎನ್, ಮತ್ತಿಲ್ಲಿ ಎನ್ ಇಂಟು 2 ಎನ್ ಅಂದ್ರೆ 2 ಎನ್ ಸ್ಕ್ವೇರ್, ಎನ್ ಸ್ಕ್ವೇರ್, ಈ ಮೈನಸ್ 28. ಇನ್ನು ಎಲ್ಲಾ ಸಮೀಕರಣದಾಗ ಏನದಪ್ಪ ಅಂದ್ರ ಸಮಸಂಖ್ಯೆ ಅನ್ನೋದ 3 ಅಂದ್ರೆ 2ರಲ್ಲಿ ಭಾಗ ಹೋಗ್ತಾವು. ಅಂದ್ರೆ ಇದು 2 5 10, 2 1 2, 2 14 28. ಇನ್ನು ನೀವು 3 ಸಂಖ್ಯೆಗಳನ್ನ ನೋಡಿದಾಗ ಒಂದು ವರ್ಗ ಸಂಖ್ಯೆ ಸಮೀಕರಣ ಆಗ್ತೈತಿ. ಆಗ ವರ್ಗ ಸಮೀಕರಣ ಸಾಮಾನ್ಯ ರೂಪನ್ಯಾಗ ಆದರ್ಶ ರೂಪನ್ಯಾಗನು ಮೈನಸ್ ಎನ್ ಸ್ಕ್ವೇರ್, ಇವು 2 ಪದಗಳನ್ನ ಬಲಕ್ಕೆ ಹೋಗ್ಬಿಡೋಣ. ಮೈನಸ್ ಎನ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಆಯ್ತು, ಪ್ಲಸ್ 5 ಎನ್ ಹಾಕೋದಾಗ ಮೈನಸ್ 5 ಎನ್ ಆಯ್ತು, ಇದು ಮೈನಸ್ 14. ಇನ್ನು ವರ್ಗ ಸಮೀಕರಣಗಳನ್ನ ಹೆಂಗ ಬಿಡಿಸ್ಬೇಕು ಅಂತ ನೀವು ಆಲ್ರೆಡಿ ವರ್ಗ ಸಮೀಕರಣ ಅಧ್ಯಾಯ ಕಲ್ತೀರಿ. ಈಗ ಗುಣಿಸಿದ್ರೆ ಮೈನಸ್ 14 ಬರಬೇಕು, ಮತ್ ಕೂಡಿಸಿದ್ರೆ ಕಳೆದ್ರೆ ಮಧ್ಯದ ಪದ ಮೈನಸ್ 5 ಅಂತ ಅಪವಾದ ನಾನು ಇದು 14 ಯಾವ್ದಂದ್ರ 7 2 14 ಎನ್ ಸ್ಕ್ವೇರ್ ಅಂದ್ರೆ ಗುಣಾಕಾರ ಮಾಡಿ 14 ಕೊಡ್ಕೊಂಡು 2ರಾಗ ಒಂದು ಮೈನಸ್ ಇರಬೇಕು. ಯಾವ್ದು ಮೈನಸ್ ತಗೋಬೇಕು, ಯಾವ್ದು ಪ್ಲಸ್ ತಗೋಬೇಕು ಅಂದ್ರೆ ಈ ಮಧ್ಯದ ಪದ ಯಾವ್ದು ಇರ್ತ ನೋಡ್ರಿ ಅದು ದೊಡ್ಡ ಸಂಖ್ಯೆ ಕೊಡ್ರಿ. ಮೈನಸ್ ಇದು ಪ್ಲಸ್, ಮೈನಸ್ 7 ಎನ್ ಪ್ಲಸ್ 2 ಎನ್ ಮೈನಸ್ 14 ಇಜ್ಕೊಲ್ ಟು 0. ಇನ್ನು ಇವ್ 2ರ ಕಾಮನ್ ತಕೋರಿ, ಇವ್ 2ರ ಕಾಮನ್ ತಕೋರಿ. ಇವ್ 2ರ ಕಾಮನ್ ಎನ್ ಐತಿ, ಎನ್ ಮೈನಸ್ 7 ಎನ್ ಕಾಮನ್ ತಗೊಂಡೆ, ಇಲ್ಲಿ ಎನ್ ಕಾಮನ್ ತಗೊಂಡೆ, ಇಲ್ಲಿ ಪ್ಲಸ್ ಐತಿ ಪ್ಲಸ್ ಬರೀರಿ,
ಇವೆರಡು ಕಾಮನ್ ತಗೋದ್ನು 2 ಒಂದ್ಲೆ 2 ಪ್ಲಸ್ ಇದು ಮೈನಸ್ 2 7 14 ಇಚ್ಕೊಡು. ದೇರ್ ಫೋರ್ n ಮೈನಸ್ 7 ಕಾಮನ್ ತಗೊತೀನಿ ಎರಡದ್ರಾಗ ಏನ್ ಉಳಿತಿಲಿ ಇಲ್ಲಿ n ಉಳಿತು ಇಲ್ಲಿ ಪ್ಲಸ್ 2. ಇವಾಗ ಎರಡನ್ನು 0 ಸಮ ಮಾಡ್ಕೊಂಡ್ಬಿಡ್ರಿ. n ಮೈನಸ್ 7 ಇಸ್ಕ್ವಲ್ ಟು 0 ಆರ್ ಇನ್ನೊಂದು n ಪ್ಲಸ್ 2 ಇಸ್ಕ್ವಲ್ ಟು 0. ಈ ಮೈನಸ್ 7 ಈ ಕಡೆ ಬಂದಾಗ ಏನಪ್ಪ ಪ್ಲಸ್ 7 ಆಗಿಬಿಡ್ತು, ಒಂದ್ ಬೆಲೆ ಬರುತ್ತೆ ಅನ್ಕ. ಈ ಪ್ಲಸ್ 2 ಆ ಕಡೆ ಬಂದಾಗ ಮೈನಸ್ 2 ಆಗಿಬಿಡ್ತು. ಅಲ್ಲಿ ಗೊತ್ತೈತಿ n ಯಾವಾಗ್ಲೂ ಏನಪ್ಪ ಅಂದ್ರ ಪ್ಲಸ್ ಇರ್ತೈತಿ. n ಯಾವಾಗಲೂ ಧನ ಸಂಖ್ಯೆ ಆಗಿರ್ತದೆ, ಧನ ಪೂರ್ಣಾಂಕವಾಗಿರ್ತೈತಿ. ಹಾಗಾಗಿ ನಾವು ಎರಡರಾಗ ಯಾವ ತಗೋಪ್ಪ n ಕ ಬೆಲೆ n ಇಸ್ಕ್ವಲ್ ಟು 7 ಅಂತ ತಗೋಬೇಕು. n ಕನ್ ಇಟ್ಕೊಂಡಿವಿ. ಇನ್ನು ಎ ಕಂಡಿಡಾಕ್ ನೋಡ್ರಿ, ಸಮೀಕರಣ 1ರಾಗ n ಬೆಲೆ ಹಾಕ್ಬಿಡ್ರಿ, ಏನ ಬೆಲೆ ಬಂದ್ಬಿಡ್ತೈತಿ. n ಇಸ್ಕ್ವಲ್ ಟು 7 ಅನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಸಮೀಕರಣ 1 ಇಲ್ಲಿ ಐತಿ. ಏನು ಸಮೀಕರಣ 1 a ಇಸ್ಕ್ವಲ್ ಟು 6 ಮೈನಸ್ 2 ಗುಂಡ್ಲೆ n ಐತಿ. n ಅಂದ್ರ 7. ದೇರ್ಫೋರ್ ಏನ ಬೆಲೆ 6 ಫಸ್ಟ್ ಗುಣಿಸ್ರಿ 2 7 14. ಇಲ್ಲಿ 14 ದೊಡ್ಡದು ಅದ್ರ ಚಿಹ್ನೆ ಮೈನಸ್ ಇದೆ. 14ರಾಗ 6 ಕಳೆದ್ರೆ ಬಂದ್ಬಿಡ್ತು 8. ನಮಗೆ ಬೇಕಾದಂತ ಎರಡನ್ನು ನಾವು ಕಂಡುಹಿಡ್ದಂಗ ಆಯ್ತು. ಇವಾಗ ವಿದ್ಯಾರ್ಥಿಗಳಲ್ಲಿ ಮೊದಲ ಪದ n ಪದಗಳ ಸಂಖ್ಯೆ ಮತ್ತು ಮೊತ್ತ ಕೊಟ್ಟಾನ, ಡಿ ಕಂಡುಹಿಡಿಯುತ್ತೆ. ಅದನ್ನ ಅತಿ ಸುಲಭ, ಇದು SN ಫಾರ್ಮುಲಾ ಉಪಯೋಗಿಸಿದ್ರೆ ಸಾಕು ಸಿಕ್ಬಿಡ್ತೈತಿ. ಇಲ್ಲಿ SN ಫಾರ್ಮುಲಾ ಏನಪ್ಪ, SN ಬೆಲೆ ಎಷ್ಟೈತಿ 192. SN ಫಾರ್ಮುಲಾ ಏನು n/2 ಇಂಟು ಬ್ರಾಕೆಟ್ 2a ಪ್ಲಸ್ n ಮೈನಸ್ 1 ಗುಂಡ್ಲೆ ಡಿ. ಇದು SN ಫಾರ್ಮುಲಾ. SN ಇದ್ರೆ SN ಬರ್ದೆ. ಇನ್ನು ಇದ್ರ ಬೆಲೆ ಎಷ್ಟ 192. ಇಲ್ಲಿ n ಅಂದ್ರೆ ಎಷ್ಟಪ್ಪ, ಇವಾಗ n ಅಂದ್ರೆ 8, a ಅಂದ್ರೆ ಎಷ್ಟು 3 ಪ್ಲಸ್ 8 n ಅಂದ್ರೆ ಮತ್ತೆ 8 ಮೈನಸ್ 1. ಡಿ ಕಂಡುಹಿಡಿಬೇಕಾಗೈತಿ. ಡಿ ಹಾಗೆ ಬರೀರಿ 192. 2 ಒಂದ್ಲೆ 2 2 4 8. ಈ 4 ಈಗ ಗುಣ ಇಲ್ಲಿ ಹಂಗೆ ಇಟ್ಟು ನಾವು ತಗೋರಿ. 2 3 6 ಪ್ಲಸ್ 8ರಾಗ 1 ಕಳೆದ್ರೆ 7 ಉಳಿತು. 7 ಗುಂಡ್ಲೆ ಡಿ ಈಕ್ವಲ್ ಟು 192. 4 ಗುಣಾಕಾರ, ಬ್ರಾಕೆಟ್ ಅಂದ್ರೆ ಗುಣಾಕಾರ ಬಲಕ್ಕೆ ಹೋಯ್ರಿ, ಅದೇನಾಗ್ತದ ಭಾಗಾಕಾರ ಆಗ್ಬಿಡ್ತು, ಬಾಗ್ಲೆ 4. ಇನ್ನು ಉಳಿದಿಲ್ಲಿ 6 ಪ್ಲಸ್ 7 ಡಿ. 4 ಒಂದ್ಲೆ 4. ಇಲ್ಲಿ ನೋಡ್ರಿ ಮ್ಯಾಲ 4 4 4 16. ಇಲ್ಲಿ 19 ಐತಿ. 19ರಾಗ 16 ಹೋದ್ರ 3 ಉಳಿತು 32 ಆಯ್ತು. 4 8 32. ದೇರ್ ಫೋರ್ ನಮಗೆ ಬೇಕಾಗಿದ್ದು ಡಿ ನ ಬೆಲೆ 48 ಉಳಿತಿ. ಈ ಪ್ಲಸ್ 6 ಈ ಕಡೆ ತಗೊಂಬರ್ರಿ, ಮೈನಸ್ 6. ಇನ್ನ ಡಿ ನ ಬೆಲೆ ಡಿ ಇಸ್ ಈಕ್ವಲ್ ಟು 48ರಾಗ 6 ಕಳಿತೀರಿ 42 ಉಳಿತು. ಇನ್ನು 7 ಡಿ ಐತಿ. 7 ಡಿ ಅಂದ್ರೆ 7 ಗುಂಡೆ ಡಿ. 7ನ ಬಲಕ್ ತಂದಾಗ ಅದು ಭಾಗಾಕಾರ ಆಗ್ಬಿಡ್ತು, ಗುಣಾಕಾರ ಇದ್ದಿತ್ತು, ಬಾಗ್ಲೆ 7. 7 ಒಂದ್ಲೆ 7 6 42. ದೇರ್ ಫೋರ್ ಡಿ ನ ಬೆಲೆ ಬಂದ್ಬಿಡ್ತಪ್ಪ 6. ಇದು 2 ಮಾರ್ಕ್ಸಿಗೆ ಕೇಳ್ತಕ್ಕಂಥ ಪ್ರಶ್ನೆ. ವಿದ್ಯಾರ್ಥಿಗಳೇ ನಾವು ಇವಾಗ ಕಂಡಿಡೋಣ. ನಾವು ಇವಾಗ ಬಿಡಿಸೋಣ 10ನೇ ಪ್ರಶ್ನೆ. ಇಲ್ಲಿ ಕೊನೆಯ ಪದ ಎಲ್ ಕೊಟ್ಟಾನ ಮತ್ತು ಮೊತ್ತಗಳ ಕೊಟ್ಟಾನ, ಪದಗಳ ಸಂಖ್ಯೆ. ಇಲ್ಲಿ ಪದಗಳ ಸಂಖ್ಯೆ ಅಂದ್ರೆ n ಕಂಡುಹಿಡಿಬೇಕು. ಅದು ಕೊಟ್ಟಾನ ಪದಗಳ ಸಂಖ್ಯೆ 9 ಇದ್ದರೆ ಎ ಕಂಡುಹಿಡಿಯಿರಿ ಅಂತ ಹೇಳ್ತಾನ. ವಿದ್ಯಾರ್ಥಿಗಳೇ ಇಲ್ಲಿ ಕೊಟ್ಟಂತ ಏನಪ್ಪ ಪ್ರಶ್ನೆ ಏನು, ಎಲ್ ನ ಬೆಲೆ 28, ಮೊತ್ತ 144, ಪದಗಳ ಸಂಖ್ಯೆ 9 ಆದರೆ ಪದಗಳ ಸಂಖ್ಯೆ ಅಂದ್ರ n ಇದ್ದರೆ ಎ ನ ಬೆಲೆ ಕಂಡುಹಿಡಿಯಿರಿ. ಅಂದ್ರ ನಾವು ಎ ಕ್ವಶನ್ ಮಾರ್ಕ್ ಮತ್ ಪದಗಳ ಸಂಖ್ಯೆ ಅಂದ್ರ n ಅದು 9. ಇಲ್ಲಿ ಎಲ್ ಕೊಟ್ಟಾನವ, ಎಸ್ ನು ಕೊಟ್ಟಾನ. ಇನ್ನ ಎ ಇವು 4 ಕೂಡಿ ಒಂದು ಸೂತ್ರ ಬರ್ತೈತಿ. ಅದೇನಪ್ಪ ಅಂದ್ರ ಕೊನೆ ಪದ, ಮೊದಲ ಪದ ಮತ್ತು ಕೊನೆಯ ಪದ ಕೊಟ್ಟಾಗ ಮೊತ್ತ ಕಂಡುಹಿಡಿದು SN = n/2 ಮೊದಲ ಪದ ಪ್ಲಸ್ ಕೊನೆಯ ಪದ. SN ಮೊತ್ತ 144, ಪದಗಳ ಸಂಖ್ಯೆ 9, ಮೊದಲ ಪದ ಎ ಕಂಡುಹಿಡಿಬೇಕಾಗೈತಿ, ಕೊನೆ ಪದ ಕೊಟ್ಟಾನವ ಎಲ್ 28. ಸುಲಭ, ಅತಿ ಸುಲಭ. ಈ 9/2 ಈ ಕಡೆ ತಂದ್ಬಿಡ್ರಿ, ಸ್ಥಾನಾಂತರಿಸಿದಾಗ ವ್ಯತ್ಕ್ರಮ ಆಗ್ಬಿಡ್ತೈತಿ, ವಿಲೋಮ ಆಗ್ಬಿಡ್ತು. 9/2 ವಿಲೋಮ 2/9. ಇಲ್ಲಿ ಉಳಿತೇನಪ್ಪ, ಇದು ಹೋದಾಗ ಬರೀ 2 ಉಳಿದ್ಬಿಟ್ಟು a ಪ್ಲಸ್ 28. 9 ಒಂದ್ಲೆ 9. ಇಲ್ಲಿ 9 ಒಂದ್ಲೆ 9.
14 ಐತಿ, 9 ಹೋದ್ರ 5 ಉಳಿತು, 54 ಆಯ್ತು. 9 6 54 ಅಂದ್ರೆ 9 1 16, 9 144 ಆಗ್ತದೆ. ಇನ್ನು ಉಳಿದಿದೇನಪ್ಪ 16 ಗುಂಡೆ 2, 16 32. ಇಲ್ಲಿ a ಪ್ಲಸ್ 28 ನಮಗೆ ಬೇಕಾಗಿದ್ದು ಏನ ಬೆಲೆ, ಹಾಗಾಗಿ a ಇಸ್ ಈಕ್ವಲ್ ಟು ಈ 32 ಬಲಗಡೆ ಆಲ್ರೆಡಿ ಬರೀರಿ. ಈ 28 ಮಾತ್ರ ಏನಪ್ಪಾ ಅಂದ್ರೆ ಎಡಕ್ಕೆ ತಗೊಂಬರ್ರಿ. ಪ್ಲಸ್ 28 ಏನಾಗ್ಬಿಡುತ್ತೆ ಮೈನಸ್ 28. ದೇರ್ಫೋರ್ ಏನ ಬೆಲೆ ಬಂದ್ಬಿಡ್ತು 4. ಕೇಳಿದ ಏಕನ್ ಹಿಡಿದೀವಿ. ಇಷ್ಟು ಮಾಡಿದ್ರ ಇದು ಮೂರನೇ ಪ್ರಶ್ನೆ ಮುಗೀತು ವಿದ್ಯಾರ್ಥಿಗಳೇ. ಇದು ಬಹಳಷ್ಟು ಇಂಪಾರ್ಟೆಂಟ್. ನೀವು ಪದೇ ಪದೇ ಇವುಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡ್ರಿ. ನಿಮ್ ಗುಣಾಕಾರ, ಭಾಗಾಕಾರ, ಇವು ಸ್ಥಾನಾಂತರಿಸುವುದು ಎಲ್ಲ ಈ ಲೆಕ್ಕ ಪದೇ ಪದೇ ಬರ್ತಾವೆ. ಹಾಗಾಗಿ ನೀವು ಬೇಸಿಕ್ ಇನ್ನೂ ಸ್ಟ್ರಾಂಗ್ ಆಗ್ತದೆ. ವಿದ್ಯಾರ್ಥಿಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ.